ತ್ರಿವಿಕ್ರಮ್ ವೀಕ್ಷಕರಿಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಫಿನಾಲೆಗೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಗೆ ಇನ್ನು 3 ವಾರ ಬಾಕಿ ಇರುವಾಗ ತ್ರಿವಿಕ್ರಮ್ ತನ್ನ ಆಟದ ತಂತ್ರವನ್ನು ಬದಲಾಯಿಸಿದ್ದಾರೆ. ಫ್ಯಾಮಿಲಿ ವಾರದ ನಂತರ ತಾಯಿಯ ಎಚ್ಚರಿಕೆಯಿಂದಾಗಿ ಭವ್ಯ ಅವರಿಂದ ದೂರ ಸರಿಯಲು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ನೋಡಬಹುದು ನೀವು, ತ್ರಿವಿಕ್ರಮ್ನ ಆಟದ ತಂತ್ರಗಳು ಹೇಗೆಲ್ಲ ಚೇಂಜ್ ಆಗಿದೆ ಅಂತ. ಈ ಬದಲಾವಣೆಯಿಂದಾಗಿ ಭವ್ಯನ ಮೇಲೆ ಪರಿಣಾಮ ಬೀರ್ತಿದ್ಯಾ? ತ್ರಿವಿಕ್ರಮ್ ಅವರೇ ಭವ್ಯನ ಉತ್ತಮ ಎದುರಾಳಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಕಿಚ್ಚನ ಪಂಚಾಯಿತಿ ಲಾಸ್ಟ್ ವೀಕಲ್ಲಿ ಇರಬೇಕಾದ್ರೆ ನನ್ನ ಒಂದು ಉತ್ತಮ ಎದುರಾಳಿ ಯಾರಂತ ಸೆಲೆಕ್ಟ್ ಮಾಡಬೇಕಾದ್ರೆ ಭವ್ಯ ಅವರನ್ನೇ ತ್ರಿವಿಕ್ರಮ್ ಅವರು ಸೆಲೆಕ್ಟ್ ಮಾಡಿದ್ದಾರೆ ಎಂಬ ಪ್ರಶ್ನೆ ಹುಟ್ಟು ಹಾಕಿದೆ. ಆದರೆ ಫಿನಾಲೆಗೆ 3 ವಾರ ಇರುವಾಗ ತ್ರಿವಿಕ್ರಮ್ ಅವರಿಂದ ಅಂದರೆ ಈ 3 ವಾರ ಬಾಕಿ ಇರುವಾಗಲೇ ತ್ರಿವಿಕ್ರಮ್ಗೆ ಜ್ಞಾನೋದಯವಾಗಿದೆಯಾ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಕೂಡ ಮಾಡಿದ್ದಾರೆ. ನಾನು ಒಂಟಿಯಾಗಿ ಆಟ ಆಡಿ ಕಪ್ ಗೆಲ್ಕೊಂಡೇ ಹೋಗ್ಬೇಕಂತ ಹಠದಿಂದ ಬಂದಿದ್ದಾರೆ ತ್ರಿವಿಕ್ರಮ್. ಇದಕ್ಕೆಲ್ಲ ಕಾರಣ ಆಗಿದ್ದು ಫ್ಯಾಮಿಲಿ ವಾರನೇ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮ್ ತಾಯಿ ಆಗಮಿಸಿದ್ದ ಅವರಿಗೆ ಎಚ್ಚರಿಕೆ ಕೂಡ ನೀಡಿದ್ರು. ಏನಂತ ಹೇಳಿದ್ರೆ, ಭವ್ಯ ನಿಮ್ಮ ಸ್ವಾರ್ಥಕ್ಕೋಸ್ಕರ ಆಟ ಆಡ್ತಾ ಇದ್ದಾರೆ, ಅವರಿಂದ ಸ್ವಲ್ಪ ದೂರ ಇರಿ ಅಂತ ಎಚ್ಚರಿಕೆ ಕೂಡ ನೀಡಿದ್ರು. ಇದರಿಂದಾಗಿ ಎಚ್ಚೆತ್ತುಕೊಂಡಿರುವ ತ್ರಿವಿಕ್ರಮ್ ಅವರು ಭವ್ಯ ಅವರಿಂದ ದೂರ ಆಗುವ ಪ್ರಯತ್ನದಲ್ಲಿ ಇದ್ದಾರೆ. ಈ ಮಧ್ಯೆ ಅವರು ಆಡಿದ ಮಾತಷ್ಟು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆ ಬಾಂಧವ್ಯವಿತ್ತು. ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಬಹುದು, ಭವ್ಯ ಮತ್ತೆ ತ್ರಿವಿಕ್ರಮ್ ಮಧ್ಯೆ ಒಳ್ಳೆ ಬಾಂಧವ್ಯ ಇತ್ತು, ಸ್ನೇಹ ಅನ್ನೋದು ಸಾಕಷ್ಟು ಅವರೇ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಹೇಳ್ಕೊಂಡಿದ್ದಾರೆ. ಇವರಿಬ್ರು ಒಟ್ಟಾಗಿ ಸಮಯ ಕಳ್ತಿದ್ರು, ಇಬ್ಬರ ನೆರಳು ಒಬ್ಬರ ಮೇಲೆ ಇತ್ತು. ಇತ್ತೀಚೆಗಷ್ಟೇ ಫ್ಯಾಮಿಲಿ ರೌಂಡ್ ಬಿಗ್ ಬಾಸ್ ಮನೆಯಲ್ಲಿ ಆಗಿತ್ತು. ಅಲ್ಲಿ ಅವರ ಅಮ್ಮ ಬಂದಿದ್ರು. ಫ್ಯಾಮಿಲಿ ರೌಂಡ್ಸ್ ಅಂತ ಇರ್ಬೇಕಾದ್ರೆ ಅವ್ರ ಅಮ್ಮ ಬಂದ್ರು, ತ್ರಿವಿಕ್ರಮ್ಗೆ ಸಾಕಷ್ಟು ಸಲಹೆ ಕೊಟ್ಟು ತಿದ್ದುವ ಕೆಲಸ ಕೂಡ ಮಾಡಿದ್ದಾರೆ. ಅದಲ್ಲದೆ ಸುದೀಪ್ ಕಡೆಯಿಂದಲೂ ಅಂದ್ರೆ ಸುದೀಪ್ ಸರ್ ಕಡೆಯಿಂದಲೂ ಈ ವಿಚಾರವಾಗಿ ಸಾಕಷ್ಟು ಡಿಸ್ಕಷನ್ ಆಗಿತ್ತು. ಏನಂತ ಹೇಳಿದ್ರೆ, ಭವ್ಯನಿಂದ ಸ್ವಲ್ಪ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂದ ಅನ್ನೋದಕ್ಕಿಂತ ಅಂದ್ರೆ ನೀವಿಬ್ಬರೇ ಇರ್ತೀರಾ ಮನೆಯಲ್ಲಿ ಸಮೇತ ಇವರು ನಾಮಿನೇಟ್ ಆಗೋದ್ ಕಾರಣನೇ ಭವ್ಯ ಮತ್ತೆ ತ್ರಿವಿಕ್ರಮ್ ಒಟ್ಟಿಗೆ ಇರೋದಕ್ಕೆ ಸಾಕಷ್ಟು ಸಲ ಇಬ್ಬರು ಸಮೇತ ನಾಮಿನೇಟ್ ಆಗಿರ್ತಾರೆ. ಇದು ಕಿಚ್ಚನ ಕಡೆಯಿಂದಲೂ ಒಂದು ಸಲಹೆ ಸಮೇತ ಸಿಕ್ಕಿರುತ್ತೆ. ಏನಂತ ಹೇಳಿದ್ರೆ, ಸ್ವಲ್ಪ ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕಂತ ಈ ವಿಚಾರದ ಬಗ್ಗೆ ಸಾಕಷ್ಟು ಸಲಹೆ ಕೂಡ ಸಿಕ್ಕಿತ್ತು ಎಲ್ಲರ ಕಡೆಯಿಂದ. ಈಗ ತ್ರಿವಿಕ್ರಮ್ ಅವರು ಇದನ್ನು ಅಳವಡಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ, ಫ್ಯಾಮಿಲಿ ರೌಂಡ್ ಆದ್ಮೇಲೆ ತ್ರಿವಿಕ್ರಮ್ ಅವರ ಅಮ್ಮ ಸಾಕಷ್ಟು ಸಲಹೆ ನೀಡಿದ್ಮೇಲೆ ನಿನ್ನೆ ಒಂದು ಗೇಮ್ ಯಾವ ಸ್ಟಾರ್ಟ್ ಆಯ್ತು, ಕಿಚ್ಚನ ಪಂಚಾಯಿತಿ ಅದಕ್ಕಿಂತ ಬಿಫೋರ್ ಫ್ಯಾಮಿಲಿ ರೌಂಡ್ ಅಂತ ಆಗುತ್ತೆ. ಫ್ಯಾಮಿಲಿ ರೌಂಡ್ ಅಂತ ಆಗ್ಬೇಕಾದ್ರೆ ತ್ರಿವಿಕ್ರಮ್ ಅವರ ಅಮ್ಮ ಸಲಹೆ ಸಮೇತ ನೀಡಿದ್ದಾರೆ. ಸಾಕಷ್ಟು ಭವ್ಯನ್ ಜೊತೆ ಸ್ವಲ್ಪ ಎಲ್ಲರ ಜೊತೆನೂ ಮಿಂಗಲ್ ಆಗಬೇಕು, ಭವ್ಯನ್ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರಬೇಕು ಅಂತ ಸಮೇತ ಹೇಳಿದ್ದಾರೆ. ಸೊ ಅದಕ್ಕೆ ಸಾಕಷ್ಟು ಯೋಚನೆ ಕೂಡ ಮಾಡಿದ್ದಾರೆ. ನಿನ್ನೆ ಸಾಕಷ್ಟು ತ್ರಿವಿಕ್ರಮ್ ಯೋಚನೆ ಕೂಡ ಮಾಡಿದ್ರು. ನಿನ್ನೆಯಿಂದ ಒಂದು ಒಳ್ಳೆ ಆಟ ಸಮೇತ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲೇ ಈ ಒಂದು ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಒಂದು ಟಿಕೆಟ್ ಅಂತ ಇದೆ, ಇದಕ್ಕೆ ಸಾಕಷ್ಟು ಕಿತ್ತಾಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ಬೋದು, ಸಾಕಷ್ಟು ಕಿತ್ತಾಡ್ತಾ ಇದ್ದಾರೆ. ಈ ಮಧ್ಯೆ ಭವ್ಯನ ಬಳಿ ಸಾಕಷ್ಟು ಕಂಟುಕವಾಗಿ ನಡೆದುಕೊಂಡಿರುವ ಅಂದ್ರೆ ತ್ರಿವಿಕ್ರಮ್ ಅವರಿಂದ ಸ್ವಲ್ಪ ದೂರ ಇರೋಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ತ್ರಿವಿಕ್ರಮ್ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡೋದು, ನೆಟ್ಕೊಳ್ಳೋದು ಮಾಡ್ತಾರೆ. ಇದನ್ನ ಅವರು ನೇರವಾಗಿ ಹೇಳುವ ಕೆಲಸ ಕೂಡ ಮಾಡಿದ್ದಾರೆ. ಇದೆಲ್ಲ ಆದ್ಮೇಲೆ ಫ್ಯಾಮಿಲಿ ರೌಂಡ್ ಆಗುತ್ತೆ, ಕಿಚ್ಚನ ಪಂಚಾಯಿತಿಯಲ್ಲಿ ಮಾತುಕತೆ ಆಗುತ್ತೆ. ಮನೆಯಲ್ಲಿ ಎಲ್ಲರ ಜೊತೆ ಡಿಸ್ಕಸ್ ಆದ್ಮೇಲೆ ಅವರಿಬ್ಬರೇ ಡಿಸಿಷನ್ ತಗೊಂತಾರೆ. ಏನಂತ ಹೇಳಿದ್ರೆ, ನಾವು ಸ್ವಲ್ಪ ದೂರ ಇರೋಣ ಅಂತ ಅದು ತ್ರಿವಿಕ್ರಮ್ ಇದು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಜಗಳಾಡ್ಕೊಂಡು ಚೈಲ್ಡ್ ತರ ಬಿಹೇವ್ ಮಾಡ್ಕೊಂಡು ದೂರ ಆಗೋದು ಬೇಡ, ನಿಮ್ಮ ಆಟನ ನೀವು ಆಡಿ, ನನ್ನ ಆಟನ ನಾನು ಆಡ್ತೀನಿ, ಇವತ್ತಿಂದ ಆಟ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಸಮೇತ ಕುತ್ಕೊಂಡು ಇಬ್ರು ಮಾತಾಡೋ ಕೆಲಸ ಕೂಡ ಮಾಡ್ಕೊಂಡಿದ್ದಾರೆ. ಇದು ಭವ್ಯ ಅವರಿಗೆ ಬೇಸರ ಉಂಟು ಮಾಡಿದೆ. ಏನಂತ ಹೇಳಿದ್ರೆ, ಇಬ್ರು ಒಟ್ಟಿಗೆ ಇದ್ದವರು ಏನಾದ್ರು ಹೇಳ್ಬೇಕಂದ್ರೆ ಮಾತಾಡ್ಕೊಳ್ತಾ ಇದ್ರು, ಬಟ್ ಇದು ಒಂಥರ ಬೇಜಾರ ಉಂಟು ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಫ್ಯಾಮಿಲಿ ರೌಂಡ್ ಆಗಿರ್ಬೋದು, ಎಲ್ಲರ ಮಾತು ಆದ್ಮೇಲೆ ತ್ರಿವಿಕ್ರಮ್ ಕಲ್ಲು ಹೃದಯ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಸರಿಯಾಗ್ತಿಲ್ಲ, ಹಾಗಾಗಿ ಭವ್ಯ ಇಲ್ಲಿವರೆಗೆ ಬರೋದಕ್ಕೆ ತ್ರಿವಿಕ್ರಮೇ ಕಾರಣನ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಯಾರಂತ ಹೇಳಿದ್ರೆ, ಭವ್ಯ ಅವರು ಆ ಕಡೆ ಕುತ್ಕೊಂಡಿರ್ತಾರೆ ಸೋಫಾದಲ್ಲಿ, ಈ ಕಡೆ ರಜತ್ ಮತ್ತೆ ತ್ರಿವಿಕ್ರಮ್ ಅವ್ರು ಇರ್ತಾರೆ. ಅವಾಗ ಭವ್ಯ ಅವರು ಅಂದ್ರೆ ನಾನೇ ಅವ್ರನ್ನೆಲ್ಲ ರೆಡಿ ಮಾಡಿ ನಾನೇ ಹೇಳ್ಕೊಟ್ಟಿದ್ದೀನಿ, ಅಂದ್ರೆ ಇಷ್ಟು ದಿನ ಭವ್ಯ ಇಲ್ಲಿಗೆ ಇರೋದಕ್ಕೆ ನಾನೇ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡಿದೆ. ಭವ್ಯ ಇಲ್ಲಿವರೆಗೆ ಬರೋಕೆ ತ್ರಿವಿಕ್ರಮೇ ಕಾರಣನ ಅದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ನಿನ್ನೆ ಎಪಿಸೋಡ್ ಅಲ್ಲಿ ಅವರಿಬ್ರು ಮಾತಾಡ್ಬೇಕಾದ್ರೆ ನನ್ನ ಜೊತೆನೆ ಇದ್ದು ನನ್ನ ಒಂದು ಎಲ್ಲ ಮಾತುಗಳು ಹೇಳ್ಕೊಟ್ಟು ಅವ್ರು ಮಾತಾಡ್ಬೇಕಾದ್ರೂ ನನ್ನ ಮಾತುಗಳೇ ಹೆಚ್ಚಾಗಿ ಬರ್ತಾ ಇರುತ್ತಂತ ಭವ್ಯ ಇಷ್ಟು ದಿನ ಇರೋಕೆ ತ್ರಿವಿಕ್ರಮೇ ಕಾರಣನ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೈಲೈಟ್ ಆಗಿದೆ. ಇದೊಂದು ಪ್ರಶ್ನೆ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟು ಹಾಕಿದ್ದಾರೆ ತ್ರಿವಿಕ್ರಮ್. ಈ ಕಡೆಯಿಂದ ಸಾಕಷ್ಟು ಚರ್ಚೆಗೆ ಒಳಗಾಗ್ತಿದೆ. ತ್ರಿವಿಕ್ರಮ್ ಹಾಗೂ ರಜತ್ ಕುಳಿತು ಮಾತನಾಡ್ತಿದ್ರೆ, ನಾನು ಹೇಳ್ದಂಗೆ ಅವರಿಬ್ರು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಭವ್ಯನೇ ಕಾಂಪಿಟೇಟರ್ ಆಗಿ ಚೂಸ್ ಮಾಡಿದ್ದಾರೆ ಅಂತ, ಅವ್ರು ಎದುರಾಳಿಯಾಗಿ ಅವ್ರನ್ನೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಇಷ್ಟು ದಿನ ನನ್ನಿಂದನೇ ಇದ್ರ ಆ ತರ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಮತ್ತೆ ಇನ್ನೊಂದು ತ್ರಿವಿಕ್ರಮ್
ಕಾಂಪಿಟೇಟರ್ ಆಗಿ ಭವ್ಯ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಆದ್ರೆ ತ್ರಿವಿಕ್ರಮ್ ಭವ್ಯನ ಒಳ್ಳೆಯ ಎದುರಾಳಿಯಾಗಿ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಇನ್ನೊಂದು ಏನ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಭವ್ಯ ಇಷ್ಟು ದಿನ ಇರೋಕೆ ತ್ರಿವಿಕ್ರಮೇ ಕಾರಣ ಅನ್ನೋ ರೀತಿಯಲ್ಲಿ ಸಮೇತ ಮಾತಾಡಿದ್ದಾರೆ. ನನ್ನ ಜೊತೆ ಇರೋದಕ್ಕೆ ಭವ್ಯ ಇಲ್ಲಿವರೆಗೆ ಬಂದಿದ್ದಾರೆ ಎಂಬುದು ತ್ರಿವಿಕ್ರಮ ಯೋಚನೆಯ ಅರ್ಥವಾಗಿದೆ ಅಂತಾನೆ ಹೇಳ್ಬೋದು. ಅವ್ರು ಮಾತಾಡಿದ್ದು ಸ್ವಲ್ಪ ಹಂಗೆ ಇತ್ತು, ಕ್ಲಾರಿಫೈ ಆದ್ರೆ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ, ನೀವು ನೋಡ್ಬೋದು ಅವರಿಬ್ರು ಮಾತಾಡಿದ್ದು ಹೇಗಿತ್ತು ಅಂತ ಹೇಳಿದ್ರೆ, ಭವ್ಯ ಇಷ್ಟು ದಿನ ಇರೋದಕ್ಕೆ ನಾನೇ ಕಾರಣ ಅನ್ನೋ ರೀತಿಯಲ್ಲಿ ಸಾಕಷ್ಟು ಮಾತಾಡಿದ್ದಾರೆ. ಎಸ್, ಇದೇ ತರ ಒಳ್ಳೆ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅಲ್ವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.